ಖಚಿತವಾಗಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳು ಸಾಮಾನ್ಯ ಜನರಿಂದ ಹಿಡಿದು ಅವನ್ನೆಲ್ಲ ಪ್ರಮುಖರ ಬಾಯಿಗೆ ಬರ್ತಾರೆ. ಸದ್ಯದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರು ಕೂಡ ಇಲ್ಲಿ ಆಗಮಿಸಿ ಪ್ರಚಾರಕ್ಕೆ ಮತ್ತಷ್ಟು ವೇಗವನ್ನು ಮತ್ತೊಂದಿಷ್ಟು ಪ್ರಭಾವವನ್ನು ಬೀರುವಂತವರಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಪ್ರಕರಣ ನನ್ನ ಮನಸ್ಸನ್ನ ಕಲಕುತ್ತಾ ಇದೆ. ಅದು ಅಂತಂದ್ರೆ ಹುಬ್ಬಳ್ಳಿಯ ನೇಹ ಮತ್ತು ಫಯಾಜ್ ಕೊಲೆಯ ಪ್ರಕರಣದಲ್ಲಿ ಎಲ್ಲರಿಗೂ ನಾಗರಿಕ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮೀಯರು ಅದನ್ನು ಖಂಡಿಸಿದರು. ಒಬ್ಬ ಆ ನರರಾಕ್ಷಸನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒತ್ತಾಯ ಕೂಡ ಬಂದು ನಾವು ಕೂಡ ಆ ನರರಾಕ್ಷಸನಿಗೆ ಬಹಳ ಬಲವಾದ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ನಮ್ಮೆಲ್ಲ ನಾಯಕರು ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಕಳೆದ 2-3 ದಿನಗಳಿಂದ ಮನಸ್ಸನ್ನ ಮತ್ತೊಂದಿಷ್ಟು ಖೇದಗೊಳಿಸ್ತಾ ಇರತಕ್ಕಂಥ ಪ್ರಕರಣ ಹಾಸನ ಜಿಲ್ಲೆಯ ಆಗಿದೆ ಅಂತಕ್ಕಂಥದ್ದು. ನನ್ನ ಕಾರ್ಮಿಕ ಕ್ಷೇತ್ರದಿಂದ ಬಂದಂತ ಮನೆಗೆ ಕೂಲಿ ಕೆಲಸಕ್ಕಾಗಿ ಪಾತ್ರೆ ಬಟ್ಟೆ ತೊಳೆದು ಬಂದಂತ ಬಡ ಹೆಣ್ಣು ಮಕ್ಕಳಿಂದ ಹಿಡಿದು ಅವರಿಷ್ಟೇ ಅಣ್ಣ ಅಪ್ಪ ಅಂತ ಕಣ್ಣೀರು ಹಾಕಿ ಗೋಗಳಿದ್ರು ಕೂಡ ಬಲವಂತದ ಅತ್ಯಾಚಾರ, ಅವರೇ ಬಲವಂತವಾಗಿ ತಮ್ಮ ಬಟ್ಟೆ ನಗ್ನ ಆಗುವಂತ ಒತ್ತಡ ಹಾಕಿರುವಂತ ಪ್ರಕರಣ 100 ಮಹಿಳೆಯರ ಬದುಕು ಹಾಳಾಗಿದೆ. ಇದನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ರಾಜಕಾರಣಿ ಅನ್ನುವಂಥದ್ದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಬರ್ತಾ ಇದೆ. ಒಬ್ಬ ಬಹುದೊಡ್ಡ ನಾಯಕರುಗಳ ರಾಜಕೀಯ ನಾಯಕರ ಮನೆಯ ಒಬ್ಬ ರಾಜಕಾರಣಿ ಮಾಡಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದು ಹಿಂದೂ ಹೆಣ್ಣು ಮಕ್ಕಳೇ ಮೇಜರ್ ಅನ್ಯಾಯಕ್ಕೊಳಗಾಗಿರೋ ಕೂಲಿಗಾರರು ಅಂಥವರ ಬಗ್ಗೆ ಸಮಾಜವೂ ಎಲ್ಲೋ ಒಂದು ಕಡೆ ಮೌನ ವಹಿಸ್ತಾ ಇದೆಯೋ. ರಾಜಕಾರಣಿಗಳಂತೂ ನೇಹ ಪ್ರಕರಣದಲ್ಲಿ ನಾವೆಲ್ಲ ಏನೇನು ಉದ್ವೇಗದಿಂದ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಮಾಡಿದ್ವಿ. ಅದರ ಅವಶ್ಯಕತೆ ಇತ್ತು, ಅದ್ರ ಬಗ್ಗೆ ನನಗೆ ಟೀಕೆ ಇಲ್ಲ. ಆದರೆ ಇಲ್ಲಿ 100 ಹೆಣ್ಣು ಮಕ್ಕಳ ಜೊತೆಗೆ ಆಸಕ್ತಿ ಇದ್ದವರು ಇರ್ಬೋದು, ಇದಕ್ಕೆ ಬಲವಂತಕ್ಕೆ ಅತ್ಯಾಚಾರಕ್ಕೆ ಒಳಗಾದರು ಇಂಥವರ ಬಗ್ಗೆ ಮಾತನಾಡ್ತಾರೆ. ನಾನು ಒಂದನ್ನು ನೋಡಿದೆ, ಒಬ್ಬ ಮನೆ ಕೆಲಸಕ್ಕೆ ಬಂದಂತ ಮಧ್ಯಮ ವರ್ಗ ಮೀರಿದಂತ ಮಹಿಳೆ ಕೈ ಮುಗಿದು ಕಣ್ಣೀರು ಹಾಕಿ ಕೇಳಿಕೊಂಡ್ರು ಕೂಡ ಅತ್ಯಾಚಾರ ಎಸಗುವಂಥದ್ದು ಆ ಅಸಹಾಯಕ ಅವರೇ ಅದಕ್ಕೆ ತುತ್ತಾಗುವಂಥದ್ದು. ಇದು ಆ ಬಡ ಮಹಿಳೆಯ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ಮಾಡಿದಂತ ಅತ್ಯಾಚಾರ ಆಕೆ ಮೇಲೆ ಮಾಡಿದ್ದಲ್ಲ, ಇಡೀ ಎಲ್ಲ ಬಡವರ ಕೂಲಿಕಾರ ಸಮೂಹದ ಮೇಲೆ ಮಾಡಿದಂತೆ ಅಂತ ನಾನು ಭಾವಿಸ್ತೇನೆ. ಬಡತನದ ಅಸಹಾಯಕತೆಯನ್ನ ಉಪಯೋಗ ಮಾಡ್ತಾರೆ, ಅತ್ಯಾಚಾರವನ್ನ ಮಾಡಿದರೆ ಇದನ್ನು ವಿರೋಧಿಸುವವರೇ ಇಲ್ವಾ ರಾಜ್ಯದಲ್ಲಿ? ಅದು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಂತೆ. ಯಾರು ಮಹಿಳೆಯರ ಬಗ್ಗೆ ಅತಿ ಹೆಚ್ಚು ಮಾತನಾಡ್ತಾರೋ ಅಂತವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ ಮಹಿಳೆಯ ಬಗ್ಗೆ ಅತ್ಯಂತ ಉಗ್ರವಾಗಿ ಪ್ರತಿಪಾದನೆ ಮಾಡುವಂಥವ್ರಿಗೆ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಯಾಕೆ ಅದು ಒಂದು ಪಕ್ಷಕ್ಕೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯವರು ಬಾಯಿ ಬಿಡ್ತಾ ಇಲ್ವಾ? ಬೇರೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಬಹಳ ಮಾತನಾಡುವ ನಮ್ಮ ಶಿವಮೊಗ್ಗದ ನವ ಹಿಂದೂ ವೀರ, ನಾನು ಹಿಂದುತ್ವಕ್ಕೋಸ್ಕರನೇ ಇದ್ದೇನೆ ಅಂತಕ್ಕಂಥವ್ರು ಕೂಡ ಬಾಯಿ ಬಿಡ್ತಾ ಇದ್ದಾರೆ. ಆ ಹಿಂದೂಗಳು ಕೂಡ ಒಂದು ಕೂಲಿಗಾರರ ಮನೆಯಿಂದ ಬಂದಂಥವ್ರು. ಇವತ್ತು ರಾಜಕೀಯ ಸ್ಥಾನಮಾನ ಒಳಗೊಂಡಿರ್ಬೋದು, ಈ
ಚುನಾವಣೆಗೆ ಅಭ್ಯರ್ಥಿಯಾಗಿರ್ಬೋದು. ಅವರು ಕೂಡ ಒಂದು ಕೂಲಿಕಾರ ಬಡತನದ ಮನೆಯಿಂದ ಬಂದಂತ ಸ್ವಯಂ ಘೋಷಿತ ಹಿಂದುಳಿದ ಮಹಿಳೆಯರ ಮೇಲೆ ಇಷ್ಟೊಂದು ಅನಾಗರಿಕವಾದಂತಹ ಅತ್ಯಾಚಾರಗಳು, ಸರಣಿ ಪ್ರಕರಣಗಳು ನಡೆದು ಕೂಡ ಯಾಕೆ ಬಾಯಿ ಬಿಡ್ತಾ ಇಲ್ಲ? ನೇಹಾನು ಒಂದೇ ಈ ಒಳಗಾಗಿ ಅತ್ಯಾಚಾರ ಒಳಗಾಗಿರ್ತಕ್ಕಂಥವ್ರು ಒಂದೇ ಹೆಣ್ಣೆ ಯಾಕೆ ಮಾತಾಡ್ತಾ ಇಲ್ಲ? ರಾಜಕಾರಣಿಗಳು ಮತ್ತು ಅಧಿಕಾರಸ್ಥರು ಏನನ್ನು ಮಾಡಿದ್ರೆ ನಾವು ಬಾಯಿ ಬಿಡೋದಿಲ್ಲ, ಬೇರೆ ಯಾರೋ ಸಾಮಾನ್ಯರಿಗೆ ಹೋರಾಟ ಮಾಡ್ತೇವೆ ಅಂತಕ್ಕಂಥ ನಿಲುವನ್ನ ಈ ಜನ ಹೊಂದಿದ್ದಾರ ಅನ್ನೋ ಪ್ರಶ್ನೆ. ಸಾಮಾನ್ಯ ಕುಮಾರಸ್ವಾಮಿ ಅಂತೂ ನಾವು ಭಾಗ್ಯಗಳನ್ನ ಕೊಟ್ಟರೆ ಈ ಭಾಗ್ಯಗಳಿಂದಾಗಿ ಹಳ್ಳಿಯ ಹೆಣ್ಣು ಮಕ್ಕಳೆಲ್ಲ ದಾರಿ ತಪ್ಪಿ ಹೋಗಿದ್ದಾರೆ ಅನ್ನಂತ ಮಾತನಾಡಿದ್ರು. ಸುಲಭವಾಗಿ ಹಳ್ಳಿಯ ಹೆಣ್ಣು ಮಕ್ಕಳ ನಡತೆಯ ಬಗ್ಗೆ ಸಂಶಯ ಬರೋದನ್ನ ಮಾತನಾಡಿದ್ರು. ಈ ಪ್ರಕರಣದಲ್ಲಿ ಯಾಕೆ ಬಾಯಿ ಬಿಡ್ತಾರೆ ಅವರೆಲ್ಲ? ನೋಡಲು ಅತ್ಯಂತ ಅಸಹ್ಯಕರವಾದ ಮಹಿಳೆಯರ ಅಸಹಾಯಕತೆ ನಾನೊಂದು ಕಡೆ ನೋಡಿದೆ. ಪೊಲೀಸ್ ಅಧಿಕಾರಿಣಿಯ ಬಟ್ಟೆಯನ್ನು ಬಿಚ್ಚಿಡಿಸೋದಂತಂದ್ರೆ ಯಾವ ಹಂತಕ್ಕೆ ಹೋಗಿದೆ ಈ ಕಾನೂನು? ಒಂದು ರೀತಿಯ ಅಪ್ರತ್ಯಕ್ಷ ಪ್ರತ್ಯಕ್ಷ ಒತ್ತಡ ಕಾರಣಕ್ಕೋಸ್ಕರ ರಕ್ಷಣೆ ಕೊಡಬೇಕಾದಂತಹ ಪೊಲೀಸ್ ಮಹಿಳೆಯೂ ಕೂಡ ಸ್ವಇಚ್ಛೆಯಿಂದಲೂ ಬಲವಂತಕ್ಕೋ ಅಥವಾ ರಾಜಕೀಯ ಆಮಿಷ ಕಾರಣಕ್ಕೋ ಒಬ್ಬ ರಾಜಕಾರಣಿಯ ದೈಹಿಕ ವಾಂಛೆಗೆ ಒಳಗಾಗುವಂತಹ ಪರಿಸ್ಥಿತಿ ಇದೆ. ನಾವೇನು ಕರ್ನಾಟಕದಲ್ಲಿದ್ದೇವೋ ಏನಿದ್ದೇವೆ? ಯಾಕೆ ಮಾತಾಡ್ತಿಲ್ಲ ಈಶ್ವರಪ್ಪ ಅವರೇ? ಯಾಕೆ ಮಾತಾಡ್ತಿಲ್ಲ ರಾಘವೇಂದ್ರ ಅವರೇ? ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರೇ? ಇವ್ರು ಯಾರು ಮಹಿಳೆಯರ ಬಗ್ಗೆ ಕೂಲಿಕಾರ ಹೆಣ್ಣುಮಕ್ಕಳು ಮತ್ತು ಅಧಿಕಾರಿಸ್ತರನ್ನ ದುರುಪಯೋಗ ಮಾಡಿಕೊಂಡ್ರೆ ಯಾಕೆ ಮಹಿಳಾ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ? ಯಾಕೆ ಸೋಮವಾರ ಕೇಸುಗಳು ದಾಖಲೆ ಆಗ್ತಾ ಇಲ್ಲ? ಇದು ಹೊರಗೊಂಡ ಆತಂಕ ಕರೆ ಮಾಡಿದೆ. ನನಗೆ ಮೊದಲ ಬಾರಿ ನಿನ್ನೆ ಆ ಕೂಲಿಕಾರ ಮನೆ ಕೆಲಸಕ್ಕೆ ಬಂದ ಹೆಣ್ಣು ಮಗಳ ಮೇಲೆ ಇರ್ತಕ್ಕಂಥ ಅತ್ಯಾಚಾರವನ್ನು ನೋಡಿದಾಗ ಯಾವ ಹುಲಿಕಾಯಿ ಹಾಕೊಂಡಂತ ಒಂದು ಜಿಂಕೆಯ ಮುರಿತಾರೆ ಕಂಡುಬರುತ್ತೆ. ಯಾಕೆ ಬಡ ಮಹಿಳೆಯರಿಗೆ ನೆಮ್ಮದಿಯಿಂದ ಬದುಕುವಂತ ಸ್ವಾತಂತ್ರ್ಯ ಇಲ್ಲ? ನಮ್ಮ ಹಿಂದೂ ವೀರ ಸ್ವಯಂ ಘೋಷಿತ ಹಿಂದೂ ವೀರ ಕಾಂಗ್ರೆಸ್ಸಿನ ಅಭ್ಯರ್ಥಿ ಪ್ರಚಾರಕ್ಕೆ ಹೋದಾಗ ಯಾರ ಕುಂಕುಮವನ್ನು ಅವಳಿ ಮನೆ ಮನೆ ದೊಡ್ಡ ಕೊಳದು ಬೆವರಿನ ಕಾಲಕ್ಕೆ ಇಳಿತು. ಅದನ್ನು ಒರೆಸ್ಕೊಂಡು ಸ್ವಲ್ಪ ಸರಿಪಡಿಸಿಕೊಂಡಿದ್ದಕ್ಕೋಸ್ಕರವೇ ಕುಂಕುಮ ಅಳಿಸ್ಕೊಂಡಿದ್ದಾರೆ, ಅವರು ಕ್ಷಣೆ ಕೇಳಬೇಕು. ಅತ್ಯಂತ ಉಗ್ರ ಇತ್ತು ಮನೆಯವರು. ಕುಂಕುಮನ ಒರೆಸ್ಕೊಂಡು ಸರಿಪಡಿಸಿಕೊಂಡಿದ್ದಕ್ಕೆ ಕ್ಷಣೆ ಕೇಳಬೇಕು. ಸ್ವಲ್ಪ ದಿನಗಳ ಕಡೆಗೆ ಬೆಳಗಾವಿಯ ಒಬ್ಬ ಸಂತೋಷ್ ಪಾಟೀಲ್ ಅಂತಕ್ಕಂಥ ಯುವಕ ಅತ್ಯಂತ ಕಿರಿಯ ವಯಸ್ಸಿನವರು 40% ಹಾವಳಿಗೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಹಳೆ ಪ್ರಕರಣ. ಆ ಹಳೆ ಪ್ರಕರಣದಲ್ಲಿ 40% ಹಾವಳಿಗೋಸ್ಕರ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ಅವನ ಚಿಕ್ಕ ವಯಸ್ಸಿನ ಪತ್ನಿ ವಿಧವೆಯಾಗಿ ಶಾಶ್ವತವಾಗಿ ಅವರ ಹಣೆಯನ್ನು ಕುಂಕುಮ ಅಳಿಸಿ ಹೋಗ್ತಾನೆ. ಅದಕ್ಕೆ ಕ್ಷಮೆ ಕೇಳಬೇಕು. ಅವರ ಮಕ್ಕಳು ಅನಾಥರಾಗಲ್ಲ. ಈ ತರ ಚೂಸಿ ಆದಂತ ಸೆಲೆಕ್ಟಿವ್ ಹೇಳಿಕೆಗಳು, ಸೆಲೆಕ್ಟಿವ್ ಆದಂತಹ ಬೆಂಬಲಗಳು, ಖಂಡನೆಗಳು ಸರಿಯಾಗಿ ನ್ಯಾಯ ನೋಡಿದ್ರೆ ಆ ಹಿಂದೂ ವಿರುದ್ಧ ಕ್ಷಮೆ ಕೇಳಬೇಕು. ಶಾಶ್ವತವಾಗಿ ಒಂದು ಕುಟುಂಬದ ಮಹಿಳೆಯ ಕುಂಕುಮವನ್ನು ನಾಶಗೊಳಿಸಿದ್ದಾರೆ. ಬರೀ ಉದ್ರೇಕಕಾರಿ ಹೇಳಿಕೆಗಳ ಮೂಲಕ ಈ ಚುನಾವಣೆಯನ್ನು ಮಾಡಬೇಕು ಅಂತ ಬಯಸಿದ್ದಾರೆ. ಇದು ಅತ್ಯಂತ ಖಂಡನೀಯ, ಅತ್ಯಂತ ಖಂಡನೀಯ. ಇದನ್ನ ನಿಜಕ್ಕೂ ಯಾವುದೇ ಮಾನವೀಯತೆ ಇರ್ತಕ್ಕಂಥ, ವಿಶೇಷವಾಗಿ ದಲಿತರು ಮಾತಾಡಿ ಹೆಣ್ಣು ಮಕ್ಕಳು ನಾವು ಪೂಜಿಸ್ತೇವೆ ಅಂತ ಹೇಳ್ತಕ್ಕಂಥವ್ರು ಬಹಿರಂಗವಾಗಿ ಇದನ್ನ ವಿರೋಧಿಸಲೇಬೇಕು, ಪ್ರತಿಭಟಿಸಲೇಬೇಕು. ಆ ಥರ ಸರಣಿ ಅತ್ಯಾಚಾರ ಮಾಡಿದಂಥ ಅಮಾನುಷ
ವ್ಯಕ್ತಿತ್ವದ ನರರಾಕ್ಷಸನಿಗೆ ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು. ಆಗ ಮಾತ್ರ ಸಾಮಾನ್ಯ ಜನರಿಗೆ ಒಂದು ನಂಬಿಕೆ ಬರುತ್ತೆ. ಇಲ್ಲದಿದ್ರೆ ಬಲಿಷ್ಠ ಹಣದಲ್ಲಿ, ರಾಜಕಾರಣದಲ್ಲಿ, ಅಧಿಕಾರದಲ್ಲಿ ಬಲಿಷ್ಠ ತಾವೇನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಒಂದು ಮನೋಭಾವ, ಪ್ರವೃತ್ತಿ ಈ ಸಮಾಜದಲ್ಲಿ ಯಾಕೆ ಬಹಳ ಮಾತಾಡ ನಾರಿ ಶಕ್ತಿ ಬಗ್ಗೆ ಮಾತಾಡ್ತಕ್ಕಂಥ ಬಿಜೆಪಿ ಖಂಡಿಸ್ತಾ ಇಲ್ಲ. ಯಾಕೆ ನಿಮ್ಮ ಸಹೋದ್ಯೋಗಿ ಅಂತ ಅವರ ಪರವಾಗಿ ಕ್ಯಾನ್ವಸ್ ಹೋದ್ರಿ ನೀವು. ಆ ವ್ಯಕ್ತಿಗಳ ಪರವಾಗಿ ನಾರಿ ಶಕ್ತಿ ಬಗ್ಗೆ ಮಾತಾಡೋದು, ನಾರಿಯರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅತ್ಯಾಚಾರಗಳಾದಾಗ ಮೌನ ಇರೋದದ್ದು ಇದು ಸರಿಯಲ್ಲ. ಇದನ್ನ ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ. ಬಡ ಕೂಲಿ ಕಾರ್ಮಿಕರ, ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಇನ್ನೂ ಅಮಾನವೀಯ. ಅವರ ಬಡತನವನ್ನ ದುರುಪಯೋಗ ಮಾಡಿಕೊಳ್ತಕ್ಕಂಥ ಇದೇ ಕೃತ್ಯ. ಅದಕ್ಕೆ ಹಿಂದೂ ವೀರು ಕೇಳಿ ಎಲ್ಲರೂ ಯಾರ್ಯಾರಿದ್ದಾರೆ ಇವರ ಬ್ಯಾಕ್ಗ್ರೌಂಡ್ ನಮಗೂ ಗೊತ್ತಿದೆ. ಇವರು ಕೂಲಿಕಾರರ ಮನೆತನದಿಂದ ಬಂದಂಥವರು. ಇವತ್ತು ನಾನಾ ಕಾರಣಗಳಿಗಾಗಿ ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕ, ರಾಜಕೀಯ ಬಲಿಷ್ಠರಾಗಿರಬಹುದು. ಆದರೆ ನಮ್ಮ ಮೂಲವನ್ನು ನಾವು ಮರೆಯಬಾರದು. ಅನ್ನಂತ ಒತ್ತಡವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಎರಡನೆಯ ಅಂಶ, ನಮ್ಮ ಜಿಲ್ಲೆಯ ಮತದಾರ, ವಿಶೇಷವಾಗಿ ಇಡೀ ರಾಜ್ಯದವರು, ಅದರ ವಿಶೇಷ ನಮ್ಮ ಜಿಲ್ಲೆಯವರು ಯಾರ್ಯಾರು ಕಾರ್ಮಿಕರಿದ್ದಾರೆ, ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಬಾರದು. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂತಹ ಕಾಲಘಟ್ಟದಲ್ಲಿ ಯಾರ ಬೇಡಿಕೆಯೂ ಇಲ್ಲದೆ, ಕಾರ್ಖಾನೆ ಮಾಲೀಕರದಾಗಲಿ ಅಥವಾ ಕಾರ್ಮಿಕ ಸಂಘಗಳಾಗಲಿ ಬೇಡಿಕೆ ಇಲ್ಲದೆ ಒಂದು ಐಫೋನ್ ಕಂಪನಿಗೆ ಆಮಿಷಕ್ಕೆ ಒಳಗಾಗಿ ಕಾರ್ಖಾನೆ ಕಾಯ್ದೆನ, ಫ್ಯಾಕ್ಟರೀಸ್ ಆಕ್ಟ್ ಅನ್ನು ತಿದ್ದುಪಡಿ ಮಾಡಿ 8 ಗಂಟೆಯಿಂದ 12 ಗಂಟೆಗೆ ವರ್ಕಿಂಗ್ ಅವರ್ಸ್ ಅನ್ನ ಬದಲಾವಣೆ ಮಾಡಿದ್ದಾರೆ. ಕಾರ್ಮಿಕರ ಎದೆ ಮೇಲೆ ಕಾಲಿಟ್ಟು ಅವರಿಂದ ಕೆಲಸ ತೆಗೆದುಕೊಳ್ಳುವಂತ ಒಂದು ಕ್ರೂರ ಕಾಯ್ದೆಯನ್ನ ತಗೊಂಡು ಬಂದಿದ್ದಾರೆ. ಸಮಾಜವನ್ನ ಕಟ್ಟಿದ್ದಾರೆ ಅಂತ ಹೇಳುವ ವ್ಯಕ್ತಿಗಳಲ್ಲಿ ಈ ಕಾರ್ಮಿಕರು ಆ ಸಮಾಜದ ಭಾಗಗಳಾಗಿ ಉಳಿದೇ ಇಲ್ಲ. ಅವರೊಂದು ಜೀವಂತ ಯಂತ್ರಗಳು ಅಂತ ಭಾವಿಸಿದ್ದಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲಿಸಿದಂತ ಈಶ್ವರಪ್ಪ ಅಭ್ಯರ್ಥಿ ಅವರು ಕೂಡ ಕಾನೂನನ್ನು ಬೆಂಬಲಿಸಿದರು. ಬಿಜೆಪಿಯವರು ತೆಗೆದುಕೊಂಡು ಬಂದರು. ಬಿಜೆಪಿಯ ಈ MP ರಾಘವೇಂದ್ರ ಅವರ ರಾಜಿಯಾಗಿ, ಅವರ ತಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ರಾಜಿಯಾಗಿ ಯಾರು ಕೂಡ ಇದನ್ನು ವಿರೋಧಿಸಲಿಲ್ಲ. ಇವರೆಲ್ಲ ಬಡವರ ವಿರೋಧಿಗಳಾಗಿದ್ದಾರೆ, ಕಾರ್ಮಿಕ ವಿರೋಧಿಗಳಾಗಿದ್ದಾರೆ. ಇಂಥ ಬಂಡವಾಳಶಾಹಿ ಪರ ಇರ್ತಕ್ಕಂಥ, ಹಣವಂತ ಪರವಾಗಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಕೂಲಿಕಾರರು, ಕಾರ್ಮಿಕರು ಮತವನ್ನು ದಯಮಾಡಿ ನೀಡಲೇಬೇಡಿ. ನಿಮ್ಮ ವಿರೋಧಿಗಳು ಇವತ್ತು 12 ಗಂಟೆ ಕೆಲಸವನ್ನು ಮಾಡಿಸಿದಂತವರು ನಾಳೆ ಇನ್ನೇನು ಬೇಕಾದ ಕ್ರೂರ ಕಾಯ್ದೆಯನ್ನು ತೆಗೆದುಕೊಳ್ತಾರೆ. ಮೂರನೇದು ಇದಕ್ಕೆ ಅಂಶವಾಗಿ ಶಾಹಿ ಗಾರ್ಮೆಂಟ್ಸ್ ಅವರಿಂದ ಆಗಲ್ಲ. ಆಗ 5,000 ಜನ ಮಹಿಳೆ ಇದ್ದಾರೆ. ಮುಂಚಿತವಾಗಿ ಒಂದು ರೀತಿಯ ಭೂಮಿಯನ್ನು ಕೊಟ್ಟಂತೆ ಆಗಿದೆ. ಅದರ ವಿವರಗಳಿಗೆ ಮತ್ತೆ ಹೇಳಕ್ಕೆ ಹೋಗುದಿಲ್ಲ. ಯಾವ ದೆಹಲಿಯ ಮೂಲದ ಒಬ್ಬ ಕೈಗಾರಿಕೋದ್ಯಮಿಗೆ ಸುಮಾರು 240 ಎಕರೆಗಳಷ್ಟನ್ನ ಅಭಿವೃದ್ಧಿಪಡಿಸಿದ ಜಾಗವನ್ನು ಕೊಟ್ಟಿದ್ದೀವಿ. ಅಲ್ಲಿ 5,000 ಜನ ಅಂದರೆ ಮಹಿಳೆಯರು ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಕನಿಷ್ಠ ವೇತನವನ್ನು ಕೊಡಿಸೋ ಪ್ರಯತ್ನವನ್ನು ಕೂಡ ಯಾರು ಮಾಡಿ, ಕನಿಷ್ಠ ವೇತನ ಅಲ್ಲಿ ಮಹಿಳೆಯರಿಗೆ, ಶಿಶುವಿನ ಹೊಂದಂತ ತಾಯಂದಿರಿಗೆ ಮತ್ತು ಶೌಚದ ವ್ಯವಸ್ಥೆ ಅಷ್ಟೊಂದು ಸಮಂಜಸವಾಗಿ ಇಲ್ಲ. ಹೆಣ್ಣು ಮಕ್ಕಳ ಶೋಷಣೆ ನಡೀತಾ ಇದೆ. ಶೋಷಣೆ ಅಂದ್ರೆ ದೈಹಿಕವಾಗಿಲ್ಲ, ನಾನು ಕಾರ್ಮಿಕ ರೂಪದಲ್ಲಿ. ಅದರಲ್ಲಿ ಇರ್ತಕ್ಕಂಥ ಸೈಲೆಂಟ್ ಪಾರ್ಟ್ನರ್ಸ್ ಏನಂತಾರೆ ಅವರಿಗೆ, ಸ್ಲೀಪಿಂಗ್ ಪಾರ್ಟ್ನರ್ಸ್, ಇಂಥವರೆಲ್ಲ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ದಾಖಲೆ ಪ್ರೂವ್ ಮಾಡೋದು ಕಷ್ಟ ಇದೆ. ಆ ಥರದ್ದು ಸ್ಲೀಪಿಂಗ್ ಪಾರ್ಟ್ನರ್ಸ್ಗಳು ಇಲ್ಲೇ ಇದ್ರೆ ಯಾರೋ ದೆಹಲಿಯ ಮೂಲದಲ್ಲಿ 240 ಎಕರೆ ಇರಲು ಸಾಧ್ಯನೇ ಇಲ್ಲ. ಭ್ರಷ್ಟಾಚಾರದ ಬಹುದೊಡ್ಡ ಪ್ರಕರಣ. ಆ ಪ್ರಕರಣ ಒಂದು ಕಡೆಯಲ್ಲಿ ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸುಮಾರು 5,000 ಜನ ಕೆಲಸ ಮಾಡ್ತಾರೆ.
ಕಾರ್ಮಿಕ ಇಲಾಖೆ ಗಮನ ತೆಗೆದುಕೊಂಡಿಲ್ಲ, ಮಾಲೀಕರಾದರೂ ಗಮನ ತೆಗೆದುಕೊಂಡಿಲ್ಲ. ಶೋಷಣೆ ನಡೀತಾ ಇದೆ. ಆ ಶೋಷಣೆಗೆ ಪೂರಕವಾಗಿರ್ತಕ್ಕಂಥ ಬಿಜೆಪಿಯ ಎಲ್ಲ ನಾಯಕರುಗಳು ಪ್ರತ್ಯಕ್ಷ ಅಪ್ರತ್ಯಕ್ಷ ಕಾರಣರಿದ್ದಾರೆ. ಹಾಗಾಗಿ ಕಾರ್ಮಿಕರು ಈ ಕಾರ್ಮಿಕ ವಿರೋಧಿಗಳನ್ನ ಈ ಚುನಾವಣೆಯಲ್ಲಿ ಪಾಠವನ್ನು ಕಲಿಸಬೇಕು. ಈ ಪಾಠವನ್ನು ಕಲಿಸಬೇಕು. ಅದೇ ಉದ್ಯಮದಿಂದ ಆ ನಿಮಗೆ ಇಂಡಸ್ಟ್ರಿ ಏರಿಯಾ ಸಣ್ಣ ಪುಟ್ಟ ಕೈಗಾರಿಕೋದ್ಯಮಗಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತಂದ್ರೆ ಶಾಹಿ ಗಾರ್ಮೆಂಟ್ಸ್ ಇಂದ ಉದ್ಭವ ಆಗ್ತಕ್ಕಂಥ ಡಸ್ಟ್ ಧೂಳು ಎಲ್ಲ ಫ್ಯಾಕ್ಟರಿಗಳನ್ನ ಮೇಲೆ ಬಿದ್ದಿದೆ. ಆ ಫ್ಯಾಕ್ಟರಿಯ ಮೇಲಿನ ಸಿಡಿಗಳೆಲ್ಲ ತುಕ್ಕಿಡು ಹೋಗಿವೆ. ಅದರ ವಿರುದ್ಧ ಎಲ್ಲ ಮಾಲೀಕರು, ಆ ಸಂಘದ ಅಧ್ಯಕ್ಷರುಗಳು ಡಿಸಿಯವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲ್ಯೂಷನ್ ಬೋರ್ಡರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೂ ಕೂಡ ರಕ್ಷಣೆ ಮಾಡುವಂತ ಬಲವಾದ ಕೈಗಳು ಹಿಡಿದಿದ್ದಾರೆ. ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ತಾವು ಮುಚ್ಚು ಹೊರಟೋಗ್ತೀವಿ ಅನ್ನೋಂಥ ಮಾನಸಿಕತೆಗೆ ಬಂದಿದ್ದಾರೆ. ಆ ಥರ ಮುಚ್ಚಿ ಹೋದ್ರೆ ಸಾವಿರಾರು ಜನ ಕಾರ್ಮಿಕರು ಬೀದಿ ಪಾಲಾಗ್ತಾರೆ. ಒಂದು ಕಾರ್ಖಾನೆ ಕಾರಣಕ್ಕೋಸ್ಕರ ಈ ಕಾರ್ಖಾನೆಯ ವಿಷಪೂರಿತವಾದಂಥ ನೀರನ್ನು ಬಿಟ್ಟಾರ ಕಾರಣಕ್ಕೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕುಡಿಯುವ ನೀರು, ಕೆರೆಗಳಿರ್ತಕ್ಕಂಥ ಜಲ ಎಲ್ಲದೂ ಕೂಡ ನಾಶ ಆಗಿದೆ. ರೈತರು ತಾವು ಬೆಳೆಯಕ್ಕಾಗ್ತಿಲ್ಲ ಅಂತಕ್ಕಂಥ ದುಃಖವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ರೀತಿ ನಾಗರಿಕರಿಗೆ, ಹಳ್ಳಿಗರಿಗೆ, ರೈತರಿಗೆ, ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ, ಸಣ್ಣ ಪುಟ್ಟ ಕಾರ್ಖಾನೆಯ ಮಾಲೀಕರಿಗೆ ಅನ್ಯಾಯ ಆದರೂ ಕೂಡ ಆ ಒಬ್ಬ ಡೈರಿ ಮೂಲದ ಮಾಲೀಕನನ್ನ ರಕ್ಷಣೆ ಮಾಡುವಂತವರು ಮುಖವಾಡ ಹೊರಗೆ ಬರಬೇಕಾಗಿತ್ತು. ನಾನು ಹೇಳಿದ ಸ್ಲೀಪಿಂಗ್ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರು ಬಹಳ ದೊಡ್ಡ ದೊಡ್ಡ ಮಾತನಾಡದೆ ಕೈಗಾರಿಕೋದ್ಯಮಿಗಳಿಗೆ ಅನ್ಯಾಯ ಆಗುತ್ತಾ ಇದೆ, ಕಾರ್ಮಿಕ ಅನ್ಯಾಯ ಆಗ್ತಿದೆ. ಇಂಥವರಿಗೆ ಪಾಠವನ್ನು ಕಲಿಸಬೇಕು. ಬಿಜೆಪಿಯ ಎಲ್ಲರಿಗೂ ಪಾಠವನ್ನು ಕಲಿಸಬೇಕು.